ಯೋಗ ಪ್ರಾಣಾಯಾಮ ಅನ್ನೋದು ವಿಶ್ವದಾದ್ಯಂತ ಜನಪ್ರಿಯವಾಗಿದೆ. ಯಾವುದೇ ಕಾಯಿಲೆ ಬಂದು ಡಾಕ್ಟರ್ ಬಳಿ ಹೋದ್ರೂ ಅವರು ಹೇಳೋದು ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ ಅಂತ. ಹಾಗಿದ್ರೆ ಪ್ರಾಣಾಯಾಮವನ್ನ ಮಾಡೋದು ಹೇಗೆ? ಪ್ರಾಣಾಯಾಮ ಮಾಡುವುದಕ್ಕೂ ಮೊದಲು ಅನುಸರಿಸಲೇಬೇಕಾದ ಕ್ರಮಗಳೇನು? ಜೊತೆಗೆ ಕಪಾಲಭಾತಿ ಧ್ಯಾನಗಳ ಅನುಕೂಲಗಳೇನು? ಯಾರ್ಯಾರು ಮಾಡಬಹುದು, ಯಾರು ಮಾಡಬಾರದು ಅನ್ನೋದನ್ನ ತಿಳ್ಕೊಳ್ಳೋದು ಅತಿ ಮುಖ್ಯ. ಅದಕ್ಕಾಗಿಯೇ ಇವತ್ತು ನಿಮ್ಮ ಸಿರಿ ಸಖಿ ಪ್ರಾಣಾಯಾಮದ ಬಗ್ಗೆ ತಿಳಿಸಿಕೊಡಲಿದ್ದಾರೆ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ನಾನು ಪ್ರಾಣಾಯಾಮ ಮತ್ತು ಬ್ರೀದಿಂಗ್ ಅಂತಂದರೆ ಏನು ಅಂತ ಮಾತಾಡ್ತೀವಿ. ಪ್ರಾಣಶಕ್ತಿಯನ್ನು ನಮ್ಮ ದೇಹದಲ್ಲಿ ಸಂಚಾರ ಮಾಡಿಕೊಂಡು ಮಾಡೋ ಆಸನಗಳು ಸಾಕಷ್ಟು ಇವೆ. ಇದಕ್ಕೆ ಮುಂಚೆ ನಾವು ಬ್ರೀದಿಂಗ್ ಅನ್ನೋದು ಏನು ಅಂತಂದರೆ, ನಾವು ನಾರ್ಮಲಾಗಿ ಬ್ರೀದ್ ಮಾಡ್ತಾ ಇದ್ದೀವಿ, ಎಲ್ಲರೂ ಬ್ರೀದ್ ಮಾಡ್ತಾ ಇದ್ದೀವಿ, ಅದರಿಂದ ಪ್ರಾಣಶಕ್ತಿ ಇದೆ, ಅದರಿಂದ ನಾವು ಓಡಾಡ್ತಾ ಇದ್ದೀವಿ, ನಮಗೆ ಶಕ್ತಿ ಇದೆ, ಎಲ್ಲ ಇದೆ. ಮತ್ತು ಸಮ್ ಪ್ಲೇಸಸಲ್ಲಿ ನಮಗೆ ಡಿಸೀಸ್ ಬಂದವಾಗ ಈ ಜಾಗದಲ್ಲಿ ನನಗೆ ಸೊಂಟ ನೋವು ಬಂತು, ತಲೆನೋವು ಬಂತು, ಇಲ್ಲಾಂದರೆ ಡಯಾಬಿಟಿಸ್ ಆಯಿತು, ಬ್ಯಾಕ್ ಪೇಯ್ನ್ ಬಂತು ಅಂತಂದರೆ ಆ ಪ್ರಾಣಶಕ್ತಿ ಅಲ್ಲಿ ಸಂಚಾರ ಮಾಡ್ತಾ ಇಲ್ಲ ಅಂತ ಅರ್ಥ. ಮೋಸ್ಟ್ ಆಫ್ ದ ಡಿಸೀಸಸ್ ಯಾಕೆ ಬರುತ್ತೆ ಅಂತಂದರೆ, ನಮ್ಮ ಪ್ರಾಣಶಕ್ತಿ, ನಮ್ಮ ಪ್ರಾಣವನ್ನು ನಾವು ಸರಿಯಾಗಿ ಸಂಚಾರ ಮಾಡ್ಕೊಳ್ತಾ ಇರೋದಿಲ್ಲ, ಆ್ಯಕ್ಟಿವ್ ಆಗಿರೋದಿಲ್ಲ. ಆದ್ದರಿಂದ ಆ ಪ್ರಾಣ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಕಡೆ ಬಾಡಿಯಲ್ಲಿ ಸಂಚಾರ ಮಾಡ್ದಿರ ಇರೋವಾಗ ನಮಗೆ ಆ ಜಾಗದಲ್ಲಿ ಬಿಕಾಸ್ ಆಫ್ ಇಮೋಷನ್, ಆಮೇಲೆ ನಮ್ಮ ಮೈಂಡಲ್ಲಿ ಟರ್ಬ್ಯುಲೆನ್ಸ್ ಯಾವಾಗಲೂ ಮೇಲೆ ಕೆಳಗೆ ಹೋಗ್ತಾ ಇರೋದ್ರಿಂದ ಆ ಪ್ರಾಣ ಆ ಜಾಗದಲ್ಲಿ ಸಂಚಾರ ಮಾಡ್ದಿರ ಇರೋದ್ರಿಂದ ನಮಗೆ ಡಿಸೀಸಸ್ ಬರೋ ಸಾಧ್ಯತೆ ಇದೆ. ಇದಕ್ಕೆ ಯಾವ ಥರದ ಬ್ರೀದಿಂಗ್ ಮಾಡ್ತಾ ಇದ್ದೀವಿ, ಇದು ಯಾವ ಥರ ಹೆಲ್ಪ್ ಆಗ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಫಸ್ಟು ನಾವು ಕೂತ್ಕೊಳ್ಳೋ ಪೋಸ್ಚರ್ಸು ಸರಿಯಾಗಿದೆಯಾ ಅಂತ ನೋಡಬೇಕಾಗುತ್ತೆ. ಫಸ್ಟು ಅದಕ್ಕೆ ನಾವು ನಮ್ಮ ಪೋಸ್ಚರ್ ಸರಿಯಾಗಿಲ್ದಿರ ಇದ್ದರೆ, ಬ್ಯಾಕ್ ಸರಿಯಾಗಿಲ್ದಿರ ಅಂತ ಇದ್ದರೆ ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ಹೊಟ್ಟೆ ಮೇಲೆ ಭಾರ ಬೀಳುತ್ತೆ. ಅದರಿಂದ ಇಲ್ಲಿರೋ ಅಗ್ನಿಗಳು, ಹೊಟ್ಟೆ ನೇವಲ್ ಕೆಳಗೆ ಇರೋದ್ರ, ಹೊಕ್ಕಳ ಕೆಳಗಿರೋ ಅಗ್ನಿ ಸರಿಯಾಗಿ ವರ್ಕ್ ಮಾಡ್ದಿರ ಇದ್ದರೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರೋಕ್ಕೆ ಸಾಧ್ಯತೆ ಇದೆ. ಇದರಿಂದ ಫಸ್ಟು ಒಂದು ಬ್ರೀದಿಂಗ್ ಹೇಳ್ಕೊಳ್ಳೋದು ಅಂತಂದರೆ, ನಾವು ಏನು ಮಾಡಬೇಕು ಅಂತಂದರೆ ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಇನ್ಹೇಲ್ ಮಾಡಬೇಕಾಗುತ್ತೆ. ಇನ್ಹೇಲ್ ಮಾಡಿದ್ರೆ ಅದನ್ನು ಆ ಏರ್ನ ಅಪ್ ಟು ದ ಅಬ್ಡಮನ್ ತೊಗೊಳ್ಬೇಕಾಗುತ್ತೆ. ಅಬ್ಡಮನ್ ಹೊಟ್ಟೆ ಹೊರಗೆ ಬರಬೇಕಾಗುತ್ತೆ. ಎಕ್ಸೇಲ್ ಸ್ಲೋವಾಗಿ ಎಕ್ಸೇಲ್ ಮಾಡಬೇಕು. ಆ ಇನ್ಹೇಲ್ ಎಕ್ಸೇಲ್ ಅಪ್ ಟು ದ ಅಬ್ಡಮನ್ ಒಂದು ಸೆಕ್ಷನ್ ಆಗುತ್ತೆ. ಇದಕ್ಕೆ ಅಧಮ ಪ್ರಾಣಾಯಾಮ ಅಂತ ಹೇಳ್ತಾರೆ. ಇದಕ್ಕೆ ಪ್ರಾಣವನ್ನು ತೆಗೆದುಕೊಂಡು ಹೊಕ್ಕಳ ತನಕ ತೊಗೊಂಡು ಬರೋದಕ್ಕೆ ಅಧಮ ಪ್ರಾಣಾಯಾಮ. ಅದನ್ನು ಹೊಟ್ಟೆ ಉಬ್ಬರಿಸಿ ಹೊರಗೆ ಬರುತ್ತೆ, ಆಮೇಲೆ ಹೊಟ್ಟೆನ ಒಳಗೆ ಹೋಗುತ್ತೆ. ಇದು ಒಂದು ಪ್ರಾಣಾಯಾಮ ಟೆಕ್ನಿಕ್ಕು. ನೆಕ್ಸ್ಟು ಇದಕ್ಕೆ ಕ್ಯಾವಿಕ್ಯುಲರ್ ಬ್ರೀದಿಂಗ್ ಅಂತಂದರೆ ಶೋಲ್ಡರ್ ಬ್ರೀದಿಂಗ್ ಬರುತ್ತೆ. ಅದಕ್ಕೆ ಮುಂಚೆ ಚೆಸ್ಟ್ ಬ್ರೀದಿಂಗ್ ಮಾಡಬೇಕಾಗುತ್ತೆ. ಚೆಸ್ಟ್ ಬ್ರೀದಿಂಗಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇನ್ಹೇಲ್ ಮಾಡ್ತಾ ಏನು ಮಾಡುತ್ತೆ ಅಂದರೆ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಅವೇರ್ನೆಸ್ ತೊಗೊಂಬರುತ್ತೆ. ಈ ಅವೇರ್ನೆಸ್ ತೊಗೊಂಬರ್ಬೇಕಾದ್ರೆ ಚೆಸ್ಟ್ ಹತ್ರ ಬ್ರೀದ್ ಮಾಡ್ತಾ ಇನ್ಹೇಲ್ ಮಾಡ್ತಾ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸೇಲ್ ಮಾಡ್ತಾ ಚೆಸ್ಟ್ ರಿಬ್ ಅಂತ ಸ್ಟರ್ನಮ್ ರಿಬ್ಸ್ ಇದೆಯಲ್ಲ ಅದು ಕಾಂಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಚೆಸ್ಟ್ ಬ್ರೀದಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟು ಕ್ಯಾವಿಕ್ಯುಲರ್ ಬ್ರೀದಿಂಗ್ ಅಂತಂದರೆ ಶೋಲ್ಡರ್ ತನಕ ನಾವು ಅದನ್ನು ಬ್ರೀದೇ ಮಾಡೋದಿಲ್ಲ. ಅಪ್ಪರ್ ಲಂಗ್ಸ್ ಮಾತ್ರ ಬ್ರೀದ್ ಮಾಡೋಕ್ಕೆ ಸಾಧ್ಯತೆ ಇರೋದಿಲ್ಲ. ಅದರಿಂದ ಮೋಸ್ಟ್ ಆಫ್ ದ ಅಪ್ಪರ್ ಬ್ಯಾಕ್ ಪೇಯ್ನು, ಶೋಲ್ಡರ್ ಪೇಯ್ನು, ನಮಗೇನೋ ಭಾರ ತೆಗೆದುಕೊಂಡು ಹೊರಗೆ ಹೋಗ್ತಾ ಇರೋ ಹಾಗೆ ಅನುಭವ ಆಗುತ್ತೆ. ಅದರಿಂದ ಕ್ಯಾವಿಕ್ಯುಲರ್ ಬ್ರೀದಿಂಗಲ್ಲಿ, ಆ ಶೋಲ್ಡರ್ ಬ್ರೀದಿಂಗಲ್ಲಿ ಏನು ಮಾಡಬೇಕು ಅಂದರೆ, ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಮ್ಮ ಶೋಲ್ಡರ್ ಭಾಗದಲ್ಲಿ. ನಮ್ಮ ಅಪ್ಪರ್ ಶೋಲ್ಡರ್ ಭಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ನಮಗೆ ಆ ಇನ್ಹೇಲ್ ಮಾಡ್ತಾ ಶೋಲ್ಡರ್ ಮಸಲ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸೇಲ್ ಮಾಡ್ತಾ ಶೋಲ್ಡರ್ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ. ಇದು ಒಂದು ಥರದ ಬ್ರೀದಿಂಗು. ಇದನ್ನು ಮೂರನ್ನು ಸೇರಿಸಿ ಒಂದು ಸತಿ ಮಾಡಬೇಕಾಗತ್ತೆ. ಇದಕ್ಕೆ ಬಹುಶಃ ಒಂದು 5 ನಿಮಿಷ ಇನ್ಹೇಲ್ ಎಕ್ಸೇಲ್ ಅಪ್ ಟು ದ ಅಬ್ಡಮನ್, ಆಮೇಲೆ ಇನ್ಹೇಲ್ ಎಕ್ಸೇಲ್ ಅಪ್ ಟು ದ ಚೆಸ್ಟ್ ಆ್ಯಂಡ್ ಕ್ಯಾವಿಕ್ಯುಲರ್ ಬ್ರೀದಿಂಗ್ ಅಪ್ ಟು ದ ಶೋಲ್ಡರ್ಸ್. ಇದನ್ನು ಮಾಡಬೇಕಾಗತ್ತೆ. ಇದನ್ನು ಮಾಡಿ ಇದನ್ನು ಒಂದು ಸೆಕ್ಷನಲ್ ಬ್ರೀದಿಂಗ್ ಅನ್ನೋ ರೀತಿಯಲ್ಲಿ ಇದು ಫಸ್ಟ್ ಟೈಪ್ ಆಫ್ ಅವೇರ್ನೆಸ್ ತೊಗೊಂಬರೋಕ್ಕೆ ಪ್ರಾಣಾಯಾಮಕ್ಕೆ ಅನುಕೂಲವಾಗಿ ಇರುತ್ತದೆ. ನಮ್ಮ ದೇಹದಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಣ ಸಂಚಾರ ಮಾಡ್ತಾ ಇರುತ್ತೆ. ಇದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಕಾಳಜಿ ಇರೋದಿಲ್ಲ. ಅದು ಓಡಾಡ್ತಾ ಇರುತ್ತೆ, ನಮ್ಗೆ ಅಷ್ಟೇ ಗೊತ್ತಾಗುತ್ತೆ. ಇದರಲ್ಲಿ ಪ್ರಾಣ ಅನ್ನೋದು ಎಲ್ಲರೂ ಕೇಳಿದ್ದೀವಿ. ಅಪಾನ ಅನ್ನೋದು ಒಂದು ವಾಯು ಇದೆ, ಸಮಾನ ಅನ್ನೋದು ಒಂದು ವಾಯು ಇದೆ, ಉದಾನ,
ಆಮೇಲೆ ವ್ಯಾನ. ಇಷ್ಟು ವಾಯುಗಳು ನಮ್ಮ ಬಾಡಿಯಲ್ಲಿ ಓಡಾಡ್ತಾ ಇರುತ್ತೆ. ಈ ಅಪಾನ ವಾಯು ಅನ್ನೋದು ಹೊಟ್ಟೆ ಕೆಳಗೆ, ನೇವಲ್ ಕೆಳಗೆ ಓಡಾಡ್ತಾ ಇರುತ್ತೆ. ಇದು ಸರಿಯಾಗಿ ಕೆಲಸ ಮಾಡ್ದಿರ ಇರಬೇಕಾದ್ರೆ ಕಾನ್ಸ್ಟಿಪೇಷನ್, ಡಯರಿಯಾ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ನಮ್ಮ ಬ್ಯಾಕ್ ಪೋರ್ಷನ್ ನಾ ಮೊದಲೇ ಹೇಳ್ದಂಗೆ ಬ್ಯಾಕ್ ಪೋರ್ಷನಲ್ಲಿ ನೀವು ಸರಿಯಾಗಿ ಸಂಚಾರ ಮಾಡ್ದಿರ ಇದ್ದರೆ ಸ್ಪೈನಲ್ ಕಾಲಮಲ್ಲಿ, ಲೋವರ್ ಬ್ಯಾಕಲ್ಲಿ ಯಾವಾಗ ಪೇಯ್ನ್ ಬರುತ್ತೋ ಆವಾಗ ಉದಾನ ವಾಯು ಸಂಚಾರ ಸರಿಯಾಗಿರಲ್ಲ. ಪ್ರಾಣಾಗ್ನಿ ಈ ನೇವಲ್ ರೀಜನಲ್ಲಿ ಸರಿಯಾಗಿ ಓಡಾಡ್ದಿರ ಇರಬೇಕಾದ್ರೆ ಕಾನ್ಸ್ಟಿಪೇಷನ್, ಡಯೇರಿಯಾ, ಆಮೇಲೆ ಸ್ಟಮಕ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದ ಸ್ಮಾಲ್ ಇಂಟೆಸ್ಟೈನ್ ಇದೆಲ್ಲ ಬರೋಕ್ಕೆ ಸಾಧ್ಯತೆ ಇದೆ. ಆವಾಗ ನಾವೇನಾದರೂ ಸಪೋಸ್ ಕಪಾಲಭಾತಿ ಮಾಡ್ತಾ ಇರಬೇಕಾದ್ರೆ ಕಪಾಲಭಾತಿ ಮಾಡೋರು ಒಂದು ವಿಷಯವನ್ನು ಇದರಲ್ಲಿ ಇಟ್ಕೋಬೇಕಾಗತ್ತೆ. ಬಿ ಪಿ ಇರೋರು, ಆಮೇಲೆ ಹರ್ನಿಯಾ ಪ್ರಾಬ್ಲಮ್ ಜನರಲಿ ಮೆನ್ ಫೇಸ್ ಮಾಡ್ತಾ ಇರೋರು, ಇನ್ಯಾವುದಾದ್ರೂ ಅಲ್ಸರ್ ಪ್ರಾಬ್ಲಮ್ ಇರೋರು, ವರ್ಟಿಗೋ ಇರೋರು ಈ ಕಪಾಲಭಾತಿಯನ್ನು ಮಾಡಬೇಕಾದ್ರೆ ಡಾಕ್ಟರ್ಸ್ ಅಡ್ವೈಸ್ ಆರ್ ಯೋಗಿಕ್ ಪ್ರಾಕ್ಟೀಷನರ್ಸ್ ತುಂಬ ವರ್ಷಗಳಿಂದ ಯೋಗ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಅನುಭವ ಇರೋರ ಹತ್ರ ಮಾತಾಡಿಕೊಂಡು ಆಮೇಲೆ ಇದನ್ನು ಮಾಡಬೇಕಾಗತ್ತೆ. ಇನ್ನೊಂದು ಪ್ರಾಣಾಯಾಮ ಯಾವುದು ಮಾಡಬೇಕು ಅಂದರೆ ಉದಾನ ಪ್ರಾಣಾಯಾಮ ಯಾವಾಗ ಮಾಡಬೇಕು ಅಂತಂದರೆ ನಮಗೆ ಇವಾಗ ಅಪ್ಪರ್ ಬ್ಯಾಕಲ್ಲಿ ಏನಾದರೂ ಪ್ರಾಬ್ಲಮ್ ಇರಬೇಕಾದ್ರೆ, ಶೋಲ್ಡರ್ ಪೇಯ್ನು, ಅಪ್ಪರ್ ಬ್ಯಾಕ್ ಇದ್ದವಾಗ ಚೆಸ್ಟಲ್ಲಿ ಪ್ರಾಣ ಸಂಚಾರ ಕಮ್ಮಿ ಆಗುತ್ತೆ. ಆವಾಗ ಚೆಸ್ಟಲ್ಲಿ ಪ್ರಾಣ ಸಂಚಾರ ಕಮ್ಮಿ ಆದವಾಗ ತಲೆಯಲ್ಲಿ, ಮೈಂಡಲ್ಲಿ ತುಂಬ ಪ್ರಾಣಶಕ್ತಿ ಸಂಚಾರವೂ ಕಮ್ಮಿ ಆಗದವಾಗ ನಮಗೇನಾಗುತ್ತೆ ಅಂತಂದರೆ ನಾವು ನಮ್ಮ ಹ್ಯಾಲುಸಿನೇಷನ್, ಇನ್ಸೋಮ್ನಿಯಾ, ನಿದ್ದೆ ಬರ್ದಿರ ಇರೋದು, ಡಿಪ್ರೆಷನ್ನು ಇದೆಲ್ಲ ಬರೋಕ್ಕೆ ಸಾಧ್ಯತೆ ಇರುತ್ತದೆ. ಇದು ಬಿಟ್ಟು ನಮ್ಮ ಸ್ಕಿನ್ ಸಹಿತ ನಮ್ಮ ಪ್ರಾಣಶಕ್ತಿಯನ್ನು ಹೀರ್ಕೊಳ್ಳೋ ಶಕ್ತಿ ಇರುತ್ತೆ. ಸನ್ನಿಂದ ಪ್ರಾಣಶಕ್ತಿಯನ್ನು ಹೀರ್ಕೊಳ್ಳೋ ಶಕ್ತಿ ಇರುತ್ತೆ. ಇದಕ್ಕೆಲ್ಲ ನಮ್ಮ ಪ್ರಾಣಶಕ್ತಿಯನ್ನು ಹೀರ್ಕೊಳ್ಳೋದೇ ಅವೇರ್ನೆಸ್ಸು. ಆ ಪ್ರಾಣವನ್ನು ನಮ್ಮ ಬಾಡಿಯಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ಕೊಳ್ಳೋದು. ಆಮೇಲೆ ಅಲ್ಲಿಂದ ನಮ್ಮ ಪ್ರಾಣವನ್ನು ಈಗೋ ಅಂತ ಹೇಳ್ತೀವಿ. ಮನಸ್ಸಲ್ಲಿ ದುಃಖ ಇರುತ್ತೆ, ಆ್ಯಂಗರ್ ಇರುತ್ತೆ, ಫಿಯರ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಏನಪ್ಪ ಆಗುತ್ತೆ ಮುಂದೆ ಅಂತ. ಇದನ್ನೆಲ್ಲ ಹೊರಗೆ ತೆಗಿಬೇಕು ಅಂತಂದರೆ ಪ್ರಾಣಾಯಾಮ ತುಂಬ ಅತ್ಯವಶ್ಯಕವಾಗಿ ಇರುತ್ತದೆ. ಈ ಪ್ರಾಣಾಯಾಮವನ್ನು ನಮ್ಮ ಜೀವನದಲ್ಲಿ ಆರ್ ಬ್ರೀದಿಂಗ್ ಟೆಕ್ನಿಕ್ಸ್ ವಿತ್ ಅವೇರ್ನೆಸ್ ಅಂತಂದರೆ ನಮ್ಗೆ ಗೊತ್ತಿರಬೇಕು. ಓಂ ಅಂತ ಬಾಯಲ್ಲಿ ಮಾತ್ರ ಹೇಳಿದ್ರೆ ಸಾಲದು. ಆ ಓಮು ಪ್ರಾಣದ ಜೊತೆಗೆ ಕಲಸಿ, ಆ ಲೈಟ್ ಜೊತೆಗೆ, ದೈವತ್ವದ ಜೊತೆಗೆ ಕಲಸಿ ಬಂದವಾಗ ಆ ಪ್ರಾಣಶಕ್ತಿಗೆ ಇನ್ನೂ ಹೆಚ್ಚು ಬೆಲೆ ಇರುತ್ತೆ. ನಾವು ಆ ಪ್ರಾಣಶಕ್ತಿಯನ್ನು ತುದಿ ಬೆರಳಿನ ತನಕ ತೊಗೊಂಡು ಹೋಗ್ಬೋದು. ಇದಕ್ಕೆ ನಮ್ಮ ಬ್ಯಾಕ್ ಸಪೋರ್ಟ್ ಆಗಿರಬೇಕು, ನಾವು ಕೂತ್ಕೊಳ್ಳೋ ಪೋಸ್ಚರ್ಸು ಕರೆಕ್ಟ್ ಆಗಿರಬೇಕು, ನಮ್ಮ ನಾಸ್ಟ್ರಲ್ಸ್ ಕರೆಕ್ಟ್ ಆಗಿರಬೇಕು. ಈ ನಾಡಿಗಳು ಅಂತ ಯಾವ್ದು ಹೇಳ್ತೀವೋ ಬ್ಯಾಕ್ ಆಫ್ ದ ಸ್ಪೈನಲ್ಲಿ ಇರುತ್ತೆ, ಸೂರ್ಯನಾಡಿ, ಚಂದ್ರನಾಡಿ ಅಂತಂದ್ಬಿಟ್ಟು ಸುಷುಮ್ನ ನಾಡಿ, ಅದರಲ್ಲಿ ಪ್ರಾಣ ಸಂಚಾರ ಆಗಬೇಕು. ಆಮೇಲೆ ನಮ್ಮ ಹೊಕ್ಕಳ ಕೆಳಗೆ ಜಠರಾಗ್ನಿ ಇರುತ್ತೆ, ಆ ಅಗ್ನಿಯನ್ನು ಯಾವಾಗಲೂ ಉರಿತಾ ಇರಬೇಕು. ನಾವು ಬರೀ ತಿನ್ನೋ ಊಟದಲ್ಲಿ ಪ್ರಾಣಶಕ್ತಿ ಇರಬೇಕು. ನಾವು ತಗೊಳ್ಳೋ ಹರ್ಬ್ಸಲ್ಲಿ, ನಾವು ಮಾತಾಡೋ ಮಾತು ರೀತಿ ಕಥೆಯಲ್ಲಿ ಪ್ರಾಣಶಕ್ತಿಯನ್ನು ಸಂಚಾರ ಮಾಡ್ತಾ ಇದ್ದರೆ ನಮಗೆ ಇದರಿಂದ ಮೆಂಟಲ್ ಪವರ್ಸ್ ಜಾಸ್ತಿ ಆಗುತ್ತೆ. ನಮಗೆ ಇಲ್ಯೂಷನಲ್ಲಿ ಯಾವಾಗಲೂ ಯಾವುದು ಸತ್ಯ ಯಾವುದು ಅಸತ್ಯದ ಕಡೆ ನಾವು ಓಡಾಡ್ತಾ ಇದ್ದೀವೋ ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಬೋದು. ಪ್ರಾಣಾಯಾಮ, ಬ್ರೀದಿಂಗ್ ಟೆಕ್ನಿಕ್ಸನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಸನವನ್ನು ಅಳವಡಿಸಿಕೊಳ್ಳುವುದು ತುಂಬ ಅತ್ಯಗತ್ಯ. ನೋಡಿದ್ರಲ್ಲ, ಪ್ರಾಣಾಯಾಮ ಹೇಗೆ, ಅದರ ಪ್ರಯೋಜನ, ಪ್ರಾಣವನ್ನ ಹಿಡಿದಿಟ್ಟುಕೊಳ್ಳೋದು ಹೇಗೆ, ಯಾವ್ಯಾವ ಸಮಸ್ಯೆಗೆ ಪ್ರಾಣಾಯಾಮ ಪರಿಹಾರ ನೀಡುತ್ತೆ ಅನ್ನೋದನ್ನ. ಹಾಗಿದ್ರೆ ಇನ್ಯಾಕ್ ತಡ, ಇವತ್ತಿನಿಂದಲೇ ನೀವು ಪ್ರಾಣಾಯಾಮ ಆರಂಭಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.